ಮುಖ್ಯಮಂತ್ರಿ ಕನಸೆಂಬ ಕುದುರೆಯನ್ನೇರಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮಾಜದ ಬಳಿಕ ಕುರುಬರನ್ನ ಸೆಳೆಯೋ ತಂತ್ರ ಮಾಡ್ತಾ ಇದ್ದಾರೆ. ಕುರುಬರ ವಿಶ್ವಾಸ ಗಳಿಸೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆ ವೇಳೆಯೇ ಡಿಕೆ ದಾಳವನ್ನ ಉರುಳಿಸಿದ್ದಾರೆ. ದೇವಸ್ಥಾನ ಉದ್ಘಾಟನೆ ವೇಳೆ ಬೆಂಬಲವನ್ನ ಕೋರಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗದಗ ಹರ್ಲಾಪುರ ಗ್ರಾಮದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಮನವಿಯನ್ನ ಮಾಡಿಕೊಂಡಿರೋದು. ಸಿಎಂ ಸಿದ್ದರಾಮಯ್ಯ ಮುಂದೆನೆ ಡಿಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿರೋ ಕುರುಬ ಸಮುದಾಯ ಸಿದ್ದರಾಮಯ್ಯ ಬಳಿಕ ತನಗೆ ಬೆಂಬಲವಾಗಿರುವಂತೆ ಪರೋಕ್ಷವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದು ಸಮುದಾಯದ ಬೆಂಬಲ ಪಡೆಯಲು ಡಿಕೆ ಶಿವಕುಮಾರ್ ಕಸರತ್ತನ್ನ ಮಾಡ್ತಾ ಇರೋದು. ಪವರ್ ಶೇರಿಂಗ್ ಟಾಕ್ ಬೆನ್ನಲ್ಲೇ ಜಾತಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಅಹಿಂದ ವರ್ಗಕ್ಕೆ ಹತ್ತಿರವಾಗುವುದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ನಡೆಸಿರೋದು ಕುತೂಹಲ ಕೆರಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಗಮನಿಸಿದ್ವಿ. ಮೊನ್ನೆ ಹಾಸನದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲೂ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ ಡಿಕೆ ಶಿವಕುಮಾರ್ ಅವರು. ನಾನು ಇವತ್ತು ಅವತ್ತು ಜೊತೆಗೆ ಸಾಯೋವರೆಗೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೀನಿ, ಸಿದ್ದರಾಮಯ್ಯನವರ ಜೊತೆಗೆ ನಿಲ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಅದು ಒಂದು ರೀತಿಯಾಗಿ ಎಲ್ಲ ಅಹಿಂದ ಸಮುದಾಯಗಳಿಗೆ ಮನ ಮುಟ್ಟುವಂತಾಯ್ತು. ಯಾಕೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ವಿರೋಧಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಡಿಕೆ ಶಿವಕುಮಾರ್ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ, ಅದು ನಮ್ಮ ಒಬ್ಬ ಪ್ರಬಲ ನಾಯಕ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿದಾರಲ್ಲ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಜನ ಮಾತನಾಡಿಕೊಳ್ಳುವಂತಾಯ್ತು. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅಲ್ಲಿಯೂ ಕೂಡ ತಂತ್ರಗಾರಿಕೆಯನ್ನ ಮಾಡಿದ್ರು. ಅಹಿಂದ ಸಮುದಾಯವನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ನಡೆಸಿದ್ರು ಅಂತ ಕೂಡ ರಾಜಕೀಯದಲ್ಲಿ ಚರ್ಚೆ ಕೂಡ ಆಗಿತ್ತು. ಅದಾದ ನಂತರ ಇವತ್ತು ಕುರುಬರನ್ನ ತಮ್ಮತ್ತ ಸೆಳೆದುಕೊಳ್ಳುವ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಕ್ಕಲಿಗ ಸಮಾಜದ ಬಳಿಕ ಕುರುಬರ ವಿಶ್ವಾಸ ಗಳಿಸಲು ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ನಿಮಗೆಲ್ಲ ಗೊತ್ತೇ ಇದೆ, ಸಿಎಂ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ನಾಯಕ. ಹಾಗಾಗಿನೇ ಆ ಸಮುದಾಯ ಏನು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ಸದಾ ನಿಂತಿದೆ. ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯನವರ ಆದ ನಂತರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸನ್ನ ಕಾಣ್ತಾ ಇದ್ದಾರೆ. ಹಾಗಾಗಿ ಕುರುಬ ಸಮುದಾಯದ ಮತಗಳು ಅಷ್ಟೇ ನಿರ್ಣಾಯಕ, ಜೊತೆಗೆ ಎಲ್ಲ ಅಹಿಂದ ವರ್ಗಗಳ ಮತಗಳು ಕೂಡ ನಿರ್ಣಾಯಕವಾಗಿ ಇರ್ತವೆ. ಹಾಗಾಗಿ ಒಟ್ಟಾರೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಯಾರೆಲ್ಲ ನಿಂತಿದ್ದಾರೋ, ಯಾವೆಲ್ಲ ಸಮುದಾಯಗಳು ನಿಂತಿದ್ದಾವೋ ಆ ಎಲ್ಲ ಸಮುದಾಯಗಳ ಮನವೊಲಿಕೆಗೆ ಅಥವಾ ಅವುಗಳನ್ನ ತಮ್ಮತ್ತ ಸೆಳೆದುಕೊಳ್ಳುವ ತಂತ್ರಗಾರಿಕೆಯನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ಬೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆ ವೇಳೆ ಡಿಕೆ ಶಿವಕುಮಾರ್ ದಾಳ ಉರುಳಿಸಿರೋದು. ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಬೆಂಬಲವನ್ನ ಕೋರಿದ್ದಾರೆ. ಗದಗ ಹರ್ಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದೆನೆ ಡಿಕೆ ಶಿವಕುಮಾರ್ ತಂತ್ರವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿರುವಂತಹ ಕುರುಬ ಸಮುದಾಯ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸಿದ್ದರಾಮಯ್ಯ ಬಳಿಕ ತನಗೆ ಬೆಂಬಲವಾಗಿರುವಂತೆ ಪರೋಕ್ಷವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿದ್ದು ಸಮುದಾಯದ ಬೆಂಬಲ ಪಡೆಯಲು ಡಿಕೆ ಶಿವಕುಮಾರ್ ಕಸರತ್ತನ್ನ ನಡೆಸಿದ್ದಾರೆ. ಪವರ್ ಶೇರಿಂಗ್ ಟಾಕ್ ಬೆನ್ನಲ್ಲೇ ಜಾತಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವುದು. ಅಹಿಂದ ವರ್ಗಕ್ಕೆ ಹತ್ತಿರವಾಗಲು ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿನೇ ಡಿಕೆ ಶಿವಕುಮಾರ್ ತಂತ್ರಗಾರಿಕೆ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸಿದೆ. ಈ ದೇವಾಲಯ ಏಂದಕ್ಕೆ ನೀವು ಕಟ್ಟಿದ್ದೀರಿ? ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ. ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನ, ನೆಮ್ಮದಿ ಸಂತೋಷವನ್ನ ಬದುಕಲಿಕ್ಕೆ ಕೇಳುವಂತ ಒಂದು ಅವಕಾಶ. ನಿಮ್ಮ ಮನೇಲಿರ್ಬೋದು, ಈ ಗುಡಿಲಿರ್ಬೋದು, ದೇವರು ನೋಡಿದ ತಕ್ಷಣ ಕೊನೆಗೆ ನನ್ನ ಉತ್ತಮವಾದಂತ ಜೀವನ ಆಗ್ಲಿ ಅಂತೇಳಿ ಎಲ್ಲವನ್ನೂ ನಾವೇನು ನೆನೆಸ್ಕೊಳ್ತೇವೆ ಅದನ್ನೆಲ್ಲ ಕೊಡ್ಲಿ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಂಗೆ ಇವತ್ತು ನೀವೆಲ್ಲ ಬೀರಲಿಂಗೇಶ್ವರ ಶಿವನ ಸ್ವರೂಪ, ಅವರನ್ನು ನಾವೆಲ್ಲ ಆರಾಧನೆ ಮಾಡಿಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಈ ಒಂದು ಭವ್ಯವಾದಂತ ಚಿಕ್ಕ ಚೊಕ್ಕ ದೇವಾಲಯಕ್ಕೆ ಮುಖ್ಯಮಂತ್ರಿಗಳಿಗೆ ಬಂದು ಉದ್ಘಾಟನೆ ಮಾಡಿರೋದೇ GS ಪಾಟೀಲ್ ಅವರು ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾನು ಬೇರೆ ರೋಡಲ್ಲಿ ಬರ್ತಿದ್ದೆ, ನಾನು ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ಬಿಟ್ಟಿದ್ದೆ. ಸೊ ನಮ್ GS ಪಾಟೀಲ್ ಇಂದ ನೀವು ಬರ್ಬೇಕಷ್ಟೊತ್ತಿಗೆ, ನೀವು ಬರೋಷ್ಟೊತ್ತಿಗೆ ಆಗ್ತದೆ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊ ಬರ್ಬೇಕು ಅಂತೇಳಿ 3:15 ಗಂಟೆ ಏರ್ಪೋರ್ಟ್ ಅಲ್ಲಿ ಅವರು HK ಪಾಟೀಲ್ ಕಾಯ್ದು ನನ್ನನ್ನು ಕರ್ಕೊಂಡು ಬಂದ್ರು. ಇದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂತ ಒಂದು ಭಾಗ್ಯ.
ಆಶೀರ್ವಾದ, ದೇವರ ಆಶೀರ್ವಾದ, ಬೀರ್ಲಿಂಗೇಶ್ವರನ ಕೃಪೆ ಯಾವಾಗಲೂ ಕೂಡ ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ, ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ.